ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದೀಗ ನಾನು ಅರ್ಜೆಂಟಲ್ಲಿ ವಿಡಿಯೋ ಮಾಡ್ತಾ ಇದ್ದೇನೆ, ಯಾಕಂದರೆ ಇದು ಕೊರಿಯರ್ ಮಾಡೋದಿದೆ. ಹಾಗಾಗಿ ಪ್ಯಾಕಿಂಗ್ ಎಲ್ಲ ಮಾಡಬೇಕು. ನಾನು ಏನು ಅಂತಂದರೆ ಕೆಲವೊಂದು ಆನ್ಲೈನಲ್ಲಿ ನಾನು ಇವಾಗ ಏನೋ ಗ್ರೂಪಲ್ಲಿ ಫೋಟೋಸ್ ಶೇರ್ ಮಾಡಿರ್ತೀನಲ್ವ, ಇವಾಗ ನನ್ನ ಹತ್ರ ಇರೋ ಸ್ಯಾರಿಗಳ ಫೋಟೋನು ಶೇರ್ ಮಾಡ್ತಾ ಇರ್ತೀನಿ. ಹಾಗೇನೆ ನಾನು ಒಂದು ಶಾಪಿನ ತರೋದ್ರಿಂದ ಅಲ್ಲಿ ಹಾಕ್ತಾರೆ ಫೋಟೋಸ್, ಅದನ್ನು ಕೂಡ ಹಾಕ್ತಾ ಇರ್ತೀನಿ. ಸೊ ಅದರಲ್ಲಿ ಸೆಲೆಕ್ಟ್ ಮಾಡಿದ್ದದು ಸಾರಿಯನ್ನು ನಾನಿಲ್ಲಿ ತರಿಸಿ ಮತ್ತೆ ಅದನ್ನ ಕೊರಿಯರ್ ಮಾಡ್ತೇನೆ. ಸೊ ಹಾಗಾಗಿ ಕೆಲವೊಬ್ರಿಗೆ ಗೊತ್ತಾಗಲ್ಲ ಯಾವ ತರದ್ದೆಲ್ಲ ಸಾರಿ ತರಿಸ್ತಾರೆ. ಆಮೇಲೆ ಇಲ್ಲಿ ಕೆಲವ್ರು ಹೇಳಿರ್ತಾರೆ ಸಾರಿ, ಅದನ್ನು ಕೂಡ ತರಿಸಿರ್ತೀನಿ. ಅದನ್ನ ನಾನು ವಿಡಿಯೋ ಮಾಡೋದಿಲ್ಲ. ಇಲ್ಲಿ ಏನು ಕಸ್ಟಮರ್ಗಳು ಬಂದು ತಗೊಂಡು ಹೋಗ್ತಾರಲ್ವಾ, ಅದನ್ನ ನಾನು ವಿಡಿಯೋ ಮಾಡಲ್ಲ. ಇವಾಗ ನಿಮ್ಗೆ ಶಾರ್ಟ್ ವಿಡಿಯೋ ಹಾಕಿರ್ತೀನಿ, ಏನು ಅಂತಂದ್ರೆ ಡ್ಯಾಮೇಜ್ ಚೆಕ್ ಮಾಡಿ ಎಲ್ಲ ಕಳಿಸ್ತೇನೆ ಅಂತ. ಸೊ ಅದರ ಬಗ್ಗೆ ಸ್ವಲ್ಪ ವಿಡಿಯೋ ಮಾಡ್ಬೇಕಿತ್ತು. ಯಾರು ಕೂಡ ಭಯ ಪಡಬೇಡಿ, ಮೋಸ ಮಾಡ್ತಾರೆ ಆ ತರ ಈ ತರ ಯಾವುದೇ ಕಾರಣಕ್ಕೂ ನಾವು ಮೋಸ ಮಾಡಲ್ಲ. ಹಾಗೇನೆ ಕ್ವಾಲಿಟಿ ಕೂಡ ಅಷ್ಟೇ. ಮತ್ತೆ ಇನ್ನೊಂದು ಏನಂತಂದ್ರೆ ಡ್ಯಾಮೇಜ್ ಇತ್ತು ಅಂತಂದ್ರೆ ನಾವು ಡ್ಯಾಮೇಜ್ ನೋಡಿಯೇ ಕಳಿಸ್ತೇವೆ ನಿಮ್ಗೆ. ಸೊ ಹಾಗಾಗಿ ಡ್ಯಾಮೇಜ್ ಇರಲ್ಲ. ಆಮೇಲೆ ಇನ್ನೊಂದು ಏನಂತಂದ್ರೆ ನಾವು ಪೋಸ್ಟ್ ಆಫೀಸ್ ನಲ್ಲಿ ಕೊರಿಯರ್ ಮಾಡೋದು. ಸೊ ಪೋಸ್ಟ್ ಆಫೀಸ್ ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ, GST ಬೀಳುತ್ತೆ. ಹಾಗೇನೆ ಸಾರಿ ಅಥವಾ ಯಾವುದೇ ಡ್ರೆಸ್ಗಳಿರ್ಬೋದು, ಅದು ಎಷ್ಟು ವೆಯ್ಟ್ ಇರುತ್ತೆ ಅದರ ಮೇಲೆ ನಿಮ್ಗೆ ಕೊರಿಯರ್ ಚಾರ್ಜಸ್ ಬೀಳುತ್ತೆ. ಸೊ ನಾವು ಅದು ಹೇಗೆ ಕಂಡು ಹಿಡಿಯೋದು? ಇವಾಗ ಕೆಲವೊಬ್ಬರಿಗೆ ಡೌಟ್ ಇರುತ್ತೆ. ಇವಾಗ ಒಂದು 70 ರೂಪೀಸ್ ಹೇಳ್ತಾರೆ, 80 ರೂಪೀಸ್ ಹೇಳ್ತಾರೆ, ಇಷ್ಟು ಹೇಳ್ತಾರೆ. ಸೊ ಹೇಗೆ ಹೇಳ್ತಾರೆ ಇವರು, ಎಷ್ಟು ಸಾರಿ ವೆಯ್ಟ್, ಯಾವ ತರ ಇವರು ಚೆಕ್ ಮಾಡ್ತಾರೆ ಅಂತ ಕೆಲವೊಬ್ರಿಗೆ ಒಂದೊಂದು ಸ್ವಲ್ಪ ಡೌಟ್ಸ್ ಇರುತ್ತೆ. ಸೊ ಆ ಡೌಟ್ಸ್ ಅನ್ನ ನಾನು ಕ್ಲಿಯರ್ ಮಾಡ್ತೇನೆ. ಸೊ ಏನು ಅಂತಂದ್ರೆ ನಮ್ಗೆ ಏನು ರಿಸಿಪ್ಟ್ ಕೊಟ್ಟಿರ್ತಾರೆ ಅದರಲ್ಲಿ ನಾವು ವೆಯ್ಟ್ ನೋಡ್ತೀವಿ. ವೆಯ್ಟಿಗೆ ಎಷ್ಟು ಚಾರ್ಜಸ್ ಬೀಳುತ್ತೆ, GST ಬೀಳುತ್ತೆ, ಎಲ್ಲವನ್ನ ನೋಡ್ಬಿಟ್ಟು ನಿಮ್ಗೆ ನಾವು ಶಿಪ್ಪಿಂಗ್ ಚಾರ್ಜಸ್ ಹೇಳೋದು. ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ, ಈಗ ನಾನು ಏನ್ ಮಾಡಿದೀನಿ ಅಂದ್ರೆ ಸಾರಿಯ ಒಳಗಡೆ ಶಿಪ್ಪಿಂಗ್ ಚಾರ್ಜಸ್ ಇದೆ ಅಂತೇಳಿ ಅನ್ಕೊಳ್ಬೇಡಿ. ಯಾಕಂದ್ರೆ ಸಾರಿ ಕೊಡ್ತಾ ಇರೋದೇ ಕಡಿಮೆ ಪ್ರೈಸ್ಗೆ. ಸೊ ಅದರಲ್ಲೇ ಶಿಪ್ಪಿಂಗ್ ಚಾರ್ಜಸ್ ತೆಗೆದ್ರೆ ನನ್ಗೆ ಏನು ಉಳಿಯಲ್ಲ ಅದರಲ್ಲಿ. ಸೊ ಹಾಗಾಗಿ ನಾನು ಸಾರಿ ರೇಟ್ ಹೇಳಿರ್ತೀನಿ, ನೆಕ್ಸ್ಟ್ ನಿಮ್ಗೆ ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ. ಸಾರಿ ವೆಯ್ಟ್ ಇರ್ಬೋದು ಅಥವಾ ಯಾವ್ದು ನೀವು ಬೇರೆ ಏನ್ ತಗೋತೀರಾ ಅದು ಎಷ್ಟು ವೆಯ್ಟ್ ಇದೆ ಅಂತೇಳಿ ಅದರಲ್ಲಿ ಚೆಕ್ ಮಾಡಿ ಕೊಡೋದು. ಸೊ ಒಂದು ನಮ್ಮ ಹತ್ರ ಇದು ತೂಕ ಇದೆ, ಓಕೆನಾ? ಎರಡು ಕೂಡ ಚೆನ್ನಾಗಿದೆ. ಸೊ ಇದು ಫಸ್ಟ್ ನಮ್ಮ ಹತ್ರ ಇದ್ದದ್ದು. ಸೊ ಇಲ್ಲಿ ಆನ್ ಆಫ್ ಆಪ್ಷನ್ ಇರುತ್ತೆ. ಈ ತರದ್ದು ನಿಮ್ಗೆ ಗೊತ್ತಿರುತ್ತೆ, ಆಲ್ಮೋಸ್ಟ್ ಈ ಬೈಕ್ಗಳಲ್ಲಿ ಈ ತರ ಏನು ಸೇಲ್ ಮಾಡ್ತಾರೆ ನೋಡಿ, ಅವರೆಲ್ಲ ಈ ತರ ಕೇಜ್ಗಳನ್ನ ಇಟ್ಕೊಂಡಿರ್ತಾರೆ ಇಲ್ಲೆಲ್ಲ. ಸೊ ಈ ತರ ಈ ಚೀಲದೊಳಗಡೆ ಹಾಕ್ಬಿಟ್ಟು ಎಷ್ಟು ವೆಯ್ಟ್ ಇದೆ ಅಂತೇಳಿ ಇದ್ರೊಳಗಡೆ ಈ ತರ ಚೀಲ ಸಿಕ್ಸಿದ್ರಾಯ್ತು. ಇದ್ರೊಳಗಡೆ ಹಾಕ್ಬಿಟ್ಟು ಎಷ್ಟು ವೆಯ್ಟ್ ಇದೆ ಅಂತೇಳಿ ನೋಡ್ಬೇಕು. ಫಸ್ಟ್ ಈ ಚೀಲನ ನಾವು ಚೆಕ್ ಮಾಡ್ತೀವಿ. ನಾವು ಕೆಲವೊಬ್ರು ಅನ್ಕೊಂಡಿರ್ಬೋದು ಇವರು ಏನಾದ್ರೂ ಶಿಪ್ಪಿಂಗ್ ಚಾರ್ಜಸ್ ಅಲ್ಲಿ ಲಾಭ ಮಾಡ್ಕೊಂಡು ಇಟ್ಕೊಳ್ತಾರ ಅಂತ. ಖಂಡಿತವಾಗ್ಲೂ ಇಲ್ಲ. ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ ಶಿಪ್ಪಿಂಗ್ ಚಾರ್ಜಸ್ ನಾವೇ ಒಂದು 2 ರೂಪಾಯಿ 3 ರೂಪಾಯಿ ಹಾಕ್ತಿವಿ. ಸೊ ಆತರ ಯಾವುದೇ ಕಾರಣಕ್ಕೂ ನಿಮ್ಗೆ ಮೋಸ ಆಗಲ್ಲ. ಸೊ ಅದರಲ್ಲಿ ನೋಡ್ಬಿಟ್ಟು ಎಷ್ಟು ವೆಯ್ಟ್ ಇದೆ ಅಂತ ಹೇಳಿ ಚೆಕ್ ಮಾಡ್ಬಿಟ್ಟು ನಾವು ಇದ್ ಮಾಡ್ತೀವಿ. ಹಾಗೇನೆ ಇದು ಒಂದಿದೆ. ಈಗ ಇನ್ನೊಂದು ಹೊಸದಾಗಿ ತಗೊಂಡಿರುವಂತದ್ದು, ಯಾಕಂದ್ರೆ ಚೀಲಕ್ಕೆ ಹಾಕಿ ಅದು ಸ್ವಲ್ಪ ಕಷ್ಟ ಆಗುತ್ತೆ, ಚೀಲ ಹುಡುಕ್ಬೇಕು, ಚೀಲಕ್ಕೆ ಹಾಕ್ಬೇಕು ಅಂತೇಳಿ. ಸೊ ಈ ತರದೊಂದು ತಗೊಂಡಿದೀವಿ. ಇದು ಬಂದು ನಿಮ್ಗೆ ಏನು ಅಂತಂದ್ರೆ 10 kg ತನಕ ಇದರಲ್ಲಿ ವೆಯ್ಟ್ ನೋಡ್ಬೋದು ಅಷ್ಟೇ. ಇದರಲ್ಲಿ 50 kg ತನಕ ವೆಯ್ಟ್ ಅನ್ನ ನೋಡಕ್ಕಾಗುತ್ತೆ. 50 kg ತನಕ. ಇದರಲ್ಲಿ 10 kg ಮಾತ್ರ. ಇದು ಆಕ್ಚುಲಿ ಬಂದು ಏನು ಅಂತಂದ್ರೆ ಕಿಚನ್ ಅಲ್ಲಿ ಇವಾಗ ನಮ್ಗೆ ಏನಾದ್ರು ಗ್ರಾಮ್ಸ್ ಏನಾದ್ರು ಹಾಕ್ಬೇಕು ಅಂತಂದ್ರೆ ಕಿಚನ್ಗೆ ಯೂಸ್ ಆಗ್ಲಿಕ್ಕೆ ಅಂತ ತಂದಿರೋದು. ಬಟ್ ನಾನು ಸಾರಿ ಏನ್ ಮಾಡ್ತೀನಿ ಅಂದ್ರೆ ಇದರ ಮೇಲೆ ಇಟ್ಟು ಬೇಗ ಬೇಗ ಆಗುತ್ತೆ ಎಷ್ಟಿದೆ ಅಂತ ನೋಡೋದಕ್ಕೆ. ಅದಕ್ಕೆ ಈ ತರ ಮಾಡ್ತೀನಿ. ಇಲ್ಲಿ ಆನ್ ಆಫ್ ಆಪ್ಷನ್ ಇದೆ. ಸೊ ಇಲ್ಲಿ ಆನ್ ಆಫ್ ಆಪ್ಷನ್ ಅಲ್ಲಿ ಇದ್ ಮಾಡೋದು. ಸೊ ಈ ತರ ನಾವು ಸಾರಿ ವೆಯ್ಟ್ ಎಷ್ಟಿದೆ ಅಂತ ನೋಡ್ಬಿಟ್ಟು ನಿಮ್ಗೆ ಶಿಪ್ಪಿಂಗ್ ಚಾರ್ಜಸ್ ಹೇಳ್ತೀವಿ. ಶಿಪ್ಪಿಂಗ್ ಚಾರ್ಜಸ್ ಒಂದ್ ಕಡೆ ಬರ್ದಿಟ್ಕೊಂಡಿರ್ತೀನಿ, ಎಷ್ಟು ಗ್ರಾಮ್ಸ್ಗೆ ಎಷ್ಟು ರೂಪೀಸ್ ಆಗಿದೆ ಅಂತ. ಸೊ ಮತ್ತೆ ಎಲ್ಲ ಕಸ್ಟಮರ್ ಗಳಿಗೆ ಏನ್ ಹೇಳಿರ್ತಾರೆ ಅದನ್ನ ನೋಡ್ಕೊಂಡು ಎಲ್ಲವನ್ನ ಕೂಡ ಇದ್ ಮಾಡುವಂತದ್ದು. ಸೊ ಅದ್ರ ಬಗ್ಗೆ ನಿಮ್ಗೆ ಡೌಟ್ಸ್ ಬೇಡ. ಈ ತರ ನಾವು ವೆಯ್ಟ್ ನೋಡ್ಬಿಟ್ಟು ಇದ್ ಮಾಡ್ತೀವಿ. ಕೆಲವೊಬ್ರು ಅನ್ಕೊಂಡಿರ್ಬೋದು ಇವರು ವಿಡಿಯೋ ಮಾಡಲ್ಲ ಅಂದ್ರೆ, ನಾನು ಶಾರ್ಟ್ ವಿಡಿಯೋ ಮಾಡಿ ಹಾಕ್ತೀನಿ. ಡ್ಯಾಮೇಜ್ ಚೆಕ್ ಮಾಡಿದೀವಿ ಅಂತೇಳಿ ಏನು ಅಂತಂದ್ರೆ ಪ್ರತಿಯೊಂದು ಸಾರಿಗಳನ್ನು ಕೊರಿಯರ್ ಮಾಡೋದು ಶಾರ್ಟ್ ವಿಡಿಯೋ ಮಾಡಿ ಹಾಕ್ತೇನೆ. ಈ ತರ ವಿಡಿಯೋ ಮಾಡ್ಲಿಲ್ಲ, ನಾನು ಲಾಂಗ್ ವಿಡಿಯೋ ತರ ಮಾಡ್ಲಿಲ್ಲ. ಯಾಕಂದ್ರೆ ತುಂಬಾ ಜನರಿಗೆ ಅದು ಇಷ್ಟ ಆಗಲ್ಲ, ಕೆಲವ್ರು ನೋಡಲ್ಲ. ಅದಕ್ಕೋಸ್ಕರ ಜಸ್ಟ್ ಶಾರ್ಟ್ ವಿಡಿಯೋ ಹಾಕಿರ್ತೀನಿ. ಸೊ ಇವತ್ತೀಗ ಟೋಟಲ್ ಆಗಿ 6 ಸಾರಿ ತರಿಸಿದ್ದೆ. ಅದ್ರಲ್ಲಿ ಇದು ನೋಡಿ, ಇದು ಒಂದ್ ಸಾರಿ. ಇದು ಯಾವುದು ಅಂತ ಅಂದ್ರೆ ನಾನಿಲ್ಲಿ ಬರ್ದಿಡ್ಕೊಂಡಿದೀನಿ, ಯಾಕಂದ್ರೆ ಅದು ಗೊತ್ತಾಗಲ್ಲ ಇವಾಗ ತರಿಸಿರೋದಲ್ವಾ. ಹಾಗಾಗಿ ಇದು ವಿಸ್ಕಾಸ್ ಸಿಲ್ಕ್ ಸಾರಿ, ಓಕೆನಾ? ಬಟ್ ಚೆನ್ನಾಗಿದೆ, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಬಟ್ ಬೇರೆ ಕಲರ್ ಹೇಳಿದ್ರು, ಬಟ್ ನಂಗೆ ಆ ಕಲರ್ ಸಿಕ್ಕಿಲ್ಲ, ಅದಕ್ಕೆ ಈ ಕಲರ್ ತಗೊಂಡ್ ಬಂದಿದ್ದೀನಿ. ಸೊ ಎಷ್ಟು ಚೆನ್ನಾಗಿದೆ ಅಂದ್ರೆ ನಾನು ಶಾರ್ಟ್ ವಿಡಿಯೋ ಮಾಡಿ ಹಾಕ್ತೀನಿ ಸಾರಿ ಓಪನ್ ಮಾಡ್ಬಿಟ್ಟು. ಸೊ ಇದು ತುಂಬಾ ಸಾಫ್ಟ್ ಆಗಿದೆ, ಹಾಗೇನೆ ವೆಯ್ಟ್ ಜಾಸ್ತಿ ಇದೆ. ಇದು 700-800 ಗ್ರಾಮ್ ತನಕ ಏನೋ ಬರುತ್ತೆ. ಈ ಸೈಡ್ ನಿಮ್ಗೆ ಸಾರಿ ಕುಚ್ ಬರುತ್ತೆ. ಸೊ ಪರ್ಪಲ್ ಕಾಂಬಿನೇಷನ್ ಅಲ್ಲಿ ಇದೆ ಬಾರ್ಡ್ರು, ಸಣ್ಣ ಬಾರ್ಡರ್ ಬರುತ್ತೆ. ಹಾಗೇನೆ ಇದು ಪಿಂಕ್ ಕಲರ್ ಅಲ್ಲಿ. ಸೊ ಸಖತ್ತಾಗಿದೆ, ನಂಗಂತೂ ಕಲರ್ ಇಷ್ಟ ಆಯ್ತು. ಹಾಗೇನೆ ವೆಯ್ಟ್ ಕೂಡ ಇದೆ, ತುಂಬಾ ಸಾಫ್ಟ್ ಆಗಿದೆ ಸಾರಿ, ಓಕೆನಾ? ಇದು ಒಂದು ಸಾರಿ ತರಿಸಿದೆ. ಬೇಕಿದ್ದವರು ನೀವು
ಸ್ಯಾರಿಯ ಸ್ಕ್ರೀನ್ಶಾಟ್ ಹೊಡೆದು ಕಳಿಸಿ, ನಾನು ಅದೇ ಸೇಮ್ ಇದರಲ್ಲಿ ಇದ್ರೆ ತರಿಸ್ತೀನಿ. ಓಕೆನಾ. ನೆಕ್ಸ್ಟು, ಸೊ ಇದು ಒಂದು ಸಾರಿ ಇದೀಗ ಕೊರಿಯರ್ ಮಾಡೋದಿರೋದು, ಅದನ್ನು ನಾವು ಇದು ಮಾಡಬೇಕು. ಸೊ ಇದು ಬಂದು ನೀತಾ ಅಂಬಾನಿ ಸಾರಿ. ಓಕೆನಾ. ಇದರಲ್ಲಿ 2 ಕಲರ್ ಇದೆ. ನೀತಾ ಅಂಬಾನಿ ಸೆಮಿ ಟಜರ್ ಸಿಲ್ಕ್ ಅಂತೇಳಿ ಒಂಥರ ಟಿಶ್ಯೂ ಪೇಪರ್ ತರ ಸಾರಿ ಬರುತ್ತೆ. ಬಟ್ ಇದರಲ್ಲಿ ಹೆವಿ ವರ್ಕ್ ಇರುವ ಕಾರಣ ತುಂಬಾ ಸಾಫ್ಟ್ ಇದೆ. ಈ ಜರಿ ಬಾರ್ಡರ್ ಕೂಡ ಇದೆ ನೋಡಿ. ಇದು ಕೂಡ ನಾನು ಓಪನ್ ಮಾಡಿಬಿಟ್ಟು ನಿಮಗೆ ಶಾರ್ಟ್ ವಿಡಿಯೋ ಹಾಕ್ತೀನಿ. ಹಾಗೇನೆ ತುಂಬಾ ಶೈನಿಂಗ್ ಇದೆ. ಓಕೆನಾ. ಈ ವೆಡ್ಡಿಂಗಿಗೆಲ್ಲ ಉಡೋದಕ್ಕೆ ಸಾರಿ ತುಂಬಾ ಸಖತ್ತಾಗಿದೆ. ಸೊ ಈ ಕಲರ್ ಅಲ್ಲಿ ಒಂದಿದೆ, ಇನ್ನೊಂದು ಬಂದು ಈ ಕಲರ್ ಅಲ್ಲಿ ಇದೆ. ಸೊ ನೋಡಿ, ಈ ಕಲರ್ ಅಲ್ಲಿ ಇದೆ. ಇದು ಕೂಡ ಅಷ್ಟೇ ಕೊರಿಯರ್ ಮಾಡೋದಿದೆ. ತುಂಬಾ ಸಾಫ್ಟ್ ಆಗಿದೆ ಬಟ್ಟೆ. ಸೊ ತುಂಬಾ ಸ್ಮೂತ್ ಆಗಿ ಹ್ಯಾಂಡಲ್ ಮಾಡಬೇಕು. ಇನ್ನೊಂದು ಬಂದು ಇದು ನಿಯಾನ್ ಸಿಲ್ಕ್ ಸಾರಿ ಅಂತ. ಇದು ಸೇಮ್ 2 ಕಲರ್ಸ್ ತಂದಿದ್ದೀನಿ, ಅಂದ್ರೆ ಸೇಮ್ 2 ಕಲರ್ಸ್ ಬೇಕು ಅಂತ ಹೇಳಿದ್ರು. ಹಾಗಾಗಿ ಇದು ಕೂಡ ಅಷ್ಟೇ ತುಂಬಾ ಸಾಫ್ಟ್ ಆಗಿದೆ. ಹಾಗೇನೆ ಈ ತರ ಕಾಂಬಿನೇಷನ್ ಅಲ್ಲಿ ಬರುತ್ತೆ. ತುಂಬಾ ಸಾಫ್ಟ್ ಆಗಿದೆ. ಇಲ್ಲಿ ಕುಚ್ಚು ಕೂಡ ಬರುತ್ತೆ. ಸೊ ತುಂಬಾ ಆಫ್ಟರೇಬಲ್ ಪ್ರೈಸ್ ಅಲ್ಲಿ ಇದೆ. ಇದು 2 ಸಾರಿ ಇದೆ. ಆಮೇಲೆ ಇನ್ನೊಂದು ಸಾರಿ ಇದೆ. ಇದು ತುಂಬಾ ಕಡಿಮೆ ಬಜೆಟ್ ಅಲ್ಲಿ ನಿಮ್ಗೆ ಈ ಸಾರಿ ಸಿಗ್ತಾ ಇದೆ. ಓಕೆನಾ. ಇದು ನಾನು ತರಿಸಿರೋದು ಒಂದು ಫುಲ್ ವೈಟ್ ಅಲ್ಲಿ ಇಲ್ಲ, ಸ್ವಲ್ಪ ಗೋಲ್ಡ್ ಮಿಕ್ಸ್ ಇದೆ. ಬಟ್ ಬಾರ್ಡರ್ ಈ ತರನೇ ನಿಮ್ಗೆ ಬರುತ್ತೆ. ರನ್ನಿಂಗ್ ಬ್ಲೌಸ್ ಇದೆ ಇದರಲ್ಲಿ. ಇದು ಏನು ಅಂತ ಅಂದ್ರೆ ಕಾಲ್ ಬರ್ತಾ ಇದೆ. ಇದೇನಂತಂದ್ರೆ ತುಂಬಾ ಕಡಿಮೆ ಪ್ರೈಸ್ ಅಲ್ಲಿ ಇದೆ. ಇದರಲ್ಲಿ ತುಂಬಾ ಕಲರ್ಸ್ ಇದೆ. ಬೇಕು ಅಂತಿದ್ರೆ ನೀವು ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿ, ನಾನು ನಿಮ್ಗೆ ಫೋಟೋಸ್ ಕಳಿಸ್ತೀನಿ. ಇದು ಹೇಗಿದೆ ಅನ್ನೋ ಕಾರಣಕ್ಕೆ ನಾನು ತರಿಸಿದ್ದು. ಬಟ್ ಕ್ವಾಲಿಟಿ ಕಡಿಮೆ ಪ್ರೈಸ್ ಆದ್ರೂ ಕ್ವಾಲಿಟಿ ಇರ್ಬೋದು, ಫಿನಿಶಿಂಗ್ ಇರ್ಬೋದು, ತುಂಬಾ ಚೆನ್ನಾಗಿದೆ. ತುಂಬಾ ಅಂದ್ರೆ ತುಂಬಾ ಕಡಿಮೆ ಪ್ರೈಸ್ ಅಲ್ಲಿ ಇದು. ಕಾಲ್ ಬಂದು ವಿಡಿಯೋ ಅಲ್ಲೇ ಕಟ್ ಆಯ್ತು. ಸೊ ತುಂಬಾ ಕಡಿಮೆ ಪ್ರೈಸ್ ಅಲ್ಲಿ ಇದು ಸಿಗ್ತಾ ಇದೆ. ತುಂಬಾ ಅಂದ್ರೆ ತುಂಬಾ ಕಡಿಮೆ ಇದೆ. ಇದರಲ್ಲಿ ಕಲರ್ಸ್ ಇದೆ ಬೇರೆ ಬೇರೆ. ಓಕೆನಾ. ನಿಮ್ಗೆ ಯಾವ ಕಲರ್ಸ್ ಬೇಕು ಅಂತಿದ್ರೆ ನೀವು ಕಮೆಂಟ್ ಮಾಡಿ. ಇದು ನಾನು ಚೆಕ್ ಮಾಡೋದಕ್ಕೆ ಈ ಸಾರಿ ತರಿಸಿರೋದು. ಹೇಗಿದೆ ನೋಡೋಣ ಅಂತ. ತುಂಬಾ ಕಡಿಮೆ ಬಜೆಟ್ ಅಲ್ಲಿ ಇದೆ. ಇದು ಬಜೆಟ್ ಫ್ರೆಂಡ್ಲಿ ಸಾರಿ, ಬಟ್ ಕ್ವಾಲಿಟಿ ಇಸ್ ಸೂಪರ್. ಸೊ ಇದಿಷ್ಟು ಸಾರಿ ತರಿಸಿದ್ದೀನಿ. ಹಾಗೆ ಇದು ಕೂಡ ಇವಾಗ ತರಿಸಿರೋದು ಸಾರಿಯಲ್ಲಿ ಒಂದು ಆಲ್ಮೋಸ್ಟ್ 5 ಸಾರಿ ಕೊರಿಯರ್ ಮಾಡೋದಿರೋದು. ಆನ್ಲೈನ್ ಅಲ್ಲಿ ಪ್ಯಾಕಿಂಗ್ ಮಾಡಬೇಕು. ಹಾಗೇನೆ ಇದರಲ್ಲಿ ಒಂದು ಬ್ಲೂ ಕಲರ್ ಇದೆ. ಇದು ಕೂಡ ಅಷ್ಟೇ ಒಂದೇ ಶಾಪಿನ ತರಿಸಿರೋದು. ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಇದು ಮೈಸೂರು ಸಿಲ್ಕ್ ಸಾರಿ, ರನ್ನಿಂಗ್ ಬ್ಲೌಸ್ ವಿತ್ ವೈಟ್ ಕಲರ್ ಬ್ಲೌಸ್. ಇದು ಕೂಡ ಅಷ್ಟೇ ಕೊರಿಯರ್ ಮಾಡೋದಕ್ಕೆ ನಾಳೆ. ಸೊ ಇದೆಲ್ಲ ಪ್ಯಾಕಿಂಗ್ ಮಾಡ್ಬೇಕು ಇದಿಷ್ಟು ಸಾರಿಗಳು. ಸೊ ಹಾಗಾಗಿ ನಾನು ನಿಮಗೆ ವಿಡಿಯೋ ಮಾಡಿ ಹೇಳಿರೋದು ಯಾವ ತರ ಇದೆ ಅಂತೇಳಿ. ಬಟ್ ನನಗೆ ತುಂಬಾ ಇಷ್ಟ ಆಯ್ತು. ಇದು ವೆಡ್ಡಿಂಗಿಗೆ ತುಂಬಾ ಚೆನ್ನಾಗಿದೆ. ಓಕೆನಾ. ಸಾರಿ ವೆಡ್ಡಿಂಗಿಗೆ ವೇರ್ ಮಾಡೋದಕ್ಕೆ ತುಂಬಾ ಸಖತ್ತಾಗಿದೆ. ಶೈನಿಂಗ್ ಅಲ್ಲಿ ಇದೆ, ಶೈನಿಂಗ್ ಅಲ್ಲಿ. ಸೊ ವೇಟ್ ಕೂಡ ಇದೆ. ತುಂಬಾ ಸಾಫ್ಟ್ ಇದೆ. ಜರಿ ಬಾರ್ಡರ್ ಬರುತ್ತೆ ನಿಮ್ಗೆ, ಈ ತರ ಜರಿ ಬಾರ್ಡರ್. ರನ್ನಿಂಗ್ ಅಲ್ಲಿ ಬ್ಲೌಸ್ ಬರುತ್ತೆ. ನಾನು ಶಾರ್ಟ್ ವಿಡಿಯೋ ಮಾಡಿ ಹಾಕ್ತೀನಲ್ವಾ, ಅದರಲ್ಲಿ ನೀವು ನೋಡಿ. ಬಟ್ ವೆಡ್ಡಿಂಗಿಗೆ ಅಂತೂ ತುಂಬಾ ಚೆನ್ನಾಗಿದೆ. ಬೇಕಿದ್ದವರು ಬೇಗ ಬೇಗ ಹೇಳಬೇಕು, ಯಾಕಂದ್ರೆ ಮತ್ತೆ ಸಿಗಲ್ಲ. ಸೇಮ್ ಸಾರಿಗಳು ಮತ್ತೆ ನಮ್ಗೆ ಸಿಗಲ್ಲ. ಸೊ ಅದಕ್ಕೋಸ್ಕರ ಅದು ಚೆನ್ನಾಗಿದೆ. ಹಾಗೇನೆ ಇದು ಕೂಡ ಚೆನ್ನಾಗಿದೆ. ಓಕೆನಾ. ಮದುವೆಗೆಲ್ಲ ಸ್ಯಾರಿ ವೇರ್ ಮಾಡೋದಕ್ಕೆ ತುಂಬಾ ಸಖತ್ತಾಗಿರುತ್ತೆ. ಸೊ ಇದಿಷ್ಟು. ಮತ್ತೆ ನಾನು ಸಾರಿ ವೇಟ್ ಬಗ್ಗೆ ಕೂಡ ಹೇಳಿದೆ. ಯಾವುದೇ ಕಾರಣಕ್ಕೂ ಮೋಸ ಮಾಡಲ್ಲ. ನಿಮ್ಗೆ ಆನ್ಲೈನ್ ಅಲ್ಲಿ ತುಂಬಾ ಕಡಿಮೆ ಪ್ರೈಸ್ ಅಲ್ಲೇ ನಾವು ಸೇಲ್ ಮಾಡೋದು. ಸೊ ಹಾಗೇನೆ ಇನ್ನೂ ಕೂಡ ತೆಗ್ದಿಡೋದಿಕ್ಕೆಲ್ಲ ಹೇಳಿದ್ದಾರೆ. ಸೊ ಅದನ್ನ ನೆಕ್ಸ್ಟ್ ನಾನು ಒಂದೊಂದೇ ವಿಡಿಯೋವನ್ನ ಮಾಡಿ ಅಪ್ಲೋಡ್ ಮಾಡ್ತೇನೆ. ಸೊ ಇದಿಷ್ಟು ಸದ್ಯಕ್ಕೆ ನಾನು ಈ ತರ ನೀವು ಆನ್ಲೈನ್ ಅಲ್ಲಿ ನಾನು ಈ ತರ ತರಿಸ್ತಾ ಇರ್ತೀನಿ. ಸಾರಿ ತರಿಸ್ಬಿಟ್ಟು 4-5 ಈ ತರ ದಿನಕ್ಕೆ 4-5 ಸಾರಿ ಎಲ್ಲ ತರಿಸಿ ಈ ತರ ನಾನು ಕೊರಿಯರ್ ಮಾಡ್ತೀನಿ. ಸೊ ಅದೆಲ್ಲ ವಿಡಿಯೋ ನಾನು ಮಾಡ್ತಾ ಇರ್ಲಿಲ್ಲ. ಸೊ ಇವಾಗ ವಿಡಿಯೋ ಮಾಡ್ಬೇಕು ಅಂತ ಅನಿಸ್ತು. ಯಾಕಂದ್ರೆ ಕೆಲವೊಬ್ರಿಗೆ ಗೊತ್ತಿರಲ್ಲ ಯಾವ ತರದ ಸಾರಿ ಅದು ತಂದಿದಾರ ಇಲ್ವಾ. ಫೋಟೋಸ್ ಹಾಕಿರ್ತೀನಿ, ಬಟ್ ಆ ಸಾರಿಗಳನ್ನ ತಂದಿದಾರ ಇಲ್ವಾ ಅಂತೇಳಿ ಡೌಟ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ವಿಡಿಯೋ ಮಾಡಿರೋದು. ಸೊ ಸೈಡ್ ಫಿನಿಶಿಂಗ್ ಕೂಡ ಅಷ್ಟೇ ತುಂಬಾ ಇದು ಚೆನ್ನಾಗಿದೆ. ಓಕೆನಾ. ವೆಡ್ಡಿಂಗ್ ನಂಗಂತೂ ತುಂಬಾ ಇಷ್ಟ ಆಯ್ತು. ಇದಿಷ್ಟು ಸಾರಿ ತರಿಸಿರೋದ್ರಲ್ಲಿ ಇವತ್ತಿದ್ರಲ್ಲಿ ತುಂಬಾನೇ ಇಷ್ಟ ಆಯ್ತು. ಸೊ ನಿಮ್ಗೆ ಬೇಕು ಅಂತಿದ್ರೆ ನೀವು ಕಮೆಂಟ್ ಮಾಡ್ಬೋದು. ಹಾಗೇನೆ ಬಿಸ್ನೆಸ್ಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ಯಾವ್ದ್ರ ಬಗ್ಗೆ ವಿಡಿಯೋ ಮಾಡೋಣ ಅಂತ ನೋಡೋಣ. ಓಕೆ. ಥ್ಯಾಂಕ್ ಯು ಸೋ ಮಚ್. ಬಾಯ್.